ಪೋಷಕರೇ, ಹವಾಮಾನ ಬದಲಾಗಿದೆ. ಮಕ್ಕಳ ಆರೋಗ್ಯ ಬದಲಾಗದ ಹಾಗೆ ಅಲರ್ಟ್ ಆಗಿದೆ. ಲಾಸ್ಟ್ 2-3 ದಿವಸದಿಂದ ಸೈಕ್ಲೋನ್ ಪ್ರಭಾವವಾಗಿ ವಾತಾವರಣದಲ್ಲಿ ತೀವ್ರವಾಗಿ ಚಳಿ ಕಾಣಿಕೊಳ್ತಿದೆ. ಸೊ ಮಕ್ಕಳಲ್ಲಿ ಕೆಮ್ಮು, ಶೀತ, ಜ್ವರ ತುಂಬಾನೇ ಜಾಸ್ತಿಯಾಗಿ ನೋಡ್ತಿದ್ದೀವಿ. ಕೆಲವೊಂದು ಮಕ್ಕಳಲ್ಲಿ ನಿಮೋನಿಯಾ, ಬ್ರಾಂಕೈಟಿಸ್ ಅಂಟುಗೋ ಸೋಂಕುಗಳು ಜಾಸ್ತಿಯಾಗಿದೆ ನೋಡ್ತಿದ್ದೀವಿ. ಸೊ ನಾನು ಡಾಕ್ಟರ್ ಆನಂದ್ ಪಾಟೀಲ್, ಮಕ್ಕಳ ತಜ್ಞ, ಮೆಡಿಕಲ್ ಹಾಸ್ಪಿಟಲ್ಸ್, ಬೆಂಗಳೂರು. ಈ ವಾತಾವರಣದಲ್ಲಿ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಳೋದನ್ನು ನಾನು ಕೆಲವು ಟಿಪ್ಸ್ ಮುಖಾಂತರ, ಈ ವಿಡಿಯೋ ಮುಖಾಂತರ ನಾನು ಸ್ವಲ್ಪ ಟಿಪ್ಸ್ ಹೇಳ ಬಯಸುತ್ತಿದ್ದೇನೆ. ಮೊದಲನೇದಾಗಿ ಮಕ್ಕಳನ್ನು ಬೆಚ್ಚಗಾಗಿ ಇಡಬೇಕು. 2-3 ಲೇಯರ್ ಇಂದ ಮಕ್ಕಳನ್ನ ಕವರ್ ಮಾಡಿಕೊಂಡು ತಲೆ ಕ್ಯಾಪು, ಕಿವಿಯಲ್ಲಿ ಕಾಟನ್, ಸಾಕ್ಸು, ಮಿಟನ್ಸ್ ಹಾಕಿಕೊಂಡು ಮಕ್ಕಳನ್ನು ಬೆಚ್ಚಗಾಗಿ ಇಡಬೇಕು. ಮಕ್ಕಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅದಕ್ಕಾಗಿ ನೀವು ಮೈಲ್ಡ್ ಸೋಪ್, ಮಾಯಿಶ್ಚರೈಸರ್ ಅನ್ನು ಹಚ್ಚಿಕೊಳ್ಳಬೇಕು. ಯಾಕಂದ್ರೆ ತುಂಬಾ ಡ್ರೈ ವೆದರ್ ಇರುತ್ತೆ ಈ ವಿಂಟರ್ ಅಲ್ಲಿ. ಎರಡನೇದಾಗಿ ತುಂಬಾ ಹೈಜೀನ್ ಮೇಂಟೈನ್ ಮಾಡಬೇಕು. ಮಕ್ಕಳು ಆಟ ಆಡಿದ ತಕ್ಷಣ, ಊಟ ಮಾಡೋದಕ್ಕೆ ಮುಂಚೆ ಕೈಯನ್ನು ತೊಳೆದುಕೊಂಡು ಮಕ್ಕಳು ಹೈಜೀನ್ ಮೇಂಟೈನ್ ಮಾಡೋದ್ರಿಂದ ನಾವು ಈ ವೈರಸ್ ಗಳನ್ನು ದೂರವಾಗಿ ಇಡಬಹುದು. ಮೂರನೇದಾಗಿ ಪೌಷ್ಟಿಕ ಆಹಾರ, ಟು ಬೂಸ್ಟ್ ದ ಕಿಡ್ಸ್ ಇಮ್ಯುನಿಟಿ. ಆಹಾರವಾದದ್ದು ವಿಟಮಿನ್ ಸಿ ರಿಚ್ ಫುಡ್ಸ್ ಲೈಕ್ ಆರೆಂಜಸ್, ಗಾವಾಸ್, ಆಮ್ಲಸ್ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಮೇಂಟೈನ್ ದರ್ ಇಮ್ಯುನಿಟಿ ಎಟ್ ಎ ಗ್ರೇಟರ್ ಎಕ್ಸ್ಟೆಂಟ್. ನಾವು ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸ್, ನಟ್ಸ್, ವಾಲ್ನಟ್ಸ್, ಗೋಡಂಬಿ ಕನ್ಸ್ಯೂಮ್ ಮಾಡೋದ್ರಿಂದ ಮಕ್ಕಳ ಎನರ್ಜಿಯನ್ನು ನಾವು ಮೇಂಟೈನ್ ಮಾಡಬಹುದು. ಆಲ್ಸೋ ಈ ವಿಂಟರ್ ಅಲ್ಲಿ ನೀರು ಕುಡಿಯೋದು ಮಕ್ಕಳು ಸ್ವಲ್ಪ ಕಮ್ಮಿನೇ ಮಾಡ್ತಾರೆ. ನಾವು ಅದಕ್ಕಾಗಿ ಪ್ರೋತ್ಸಾಹ ಮಾಡಿ ಸ್ವಲ್ಪ ನೀರು ಕುಡಿಯೋದನ್ನ ಹೆಚ್ಚಿಸಬೇಕು. ಮೂರನೇ ಟಿಪ್ ಏನಂತಂದ್ರೆ, ಕ್ರೌಡೆಡ್ ಪ್ಲೇಸಸ್ ಅನ್ನ ಸ್ವಲ್ಪ ತುಂಬಾ ಜಾಸ್ತಿನೇ ಅವಾಯ್ಡ್ ಮಾಡಬೇಕು. ಏಕೆಂದ್ರೆ ಈ ವೈರಸಸ್ಗಳು ಈ ಸೀಸನ್ ಅಲ್ಲಿ ತುಂಬಾ ಈಸಿಯಾಗಿ ಹರಡ್ತವೆ, ಪ್ರಿಡಾಮಿನೆಂಟ್ಲಿ ದಿಸ್ ಸೀಸನ್ ಪರ್ಟಿಕ್ಯುಲರ್ಲಿ. ಸೊ ಏನ್ ನೆಸೆಸರಿ ಇದೆ ಅದನ್ನಾಗಿ ನಾವು ಆ ಇಂಪಾರ್ಟೆಂಟ್ ಏನಾದ್ರು ಆಕ್ಟಿವಿಟಿ ಇದ್ರೆ ಅವಾಗಷ್ಟೇ ನಾವು ಹೊರ ಹೋಗೋದನ್ನು ಮಕ್ಕಳು ಕರ್ಕೊಂಡು ಹೋಗಬೇಕು. ಆದ್ದರಿಂದ ವೆರಿ ನೆಸೆಸರಿ ಥಿಂಗ್ಸ್ ವಿ ಹ್ಯಾವ್ ಟು ಡೂ. ನಾಲ್ಕನೇದಾಗಿ ಡಾಕ್ಟರ್ಗಳಿಗೆ ನೀವು ರೆಗ್ಯುಲರ್ ಚೆಕ್ಅಪ್ ಹೋಗಬೇಕು. ಹೋದಾಗ ನಿಮ್ಮ ಡಾಕ್ಟರ್ ಅಡ್ವೈಸ್ ಮಾಡಬಹುದು ಫ್ಲೂ ಶಾಟ್ಸ್, ಹಲವಾರು ಬೇರೆ ವ್ಯಾಕ್ಸಿನ್ಸ್ ಗಳನ್ನು. ಸೊ ಫ್ಲೂ ಶಾಟ್ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ನಾವು ಪ್ರೊಟೆಕ್ಟ್ ಮಾಡಕ್ಕಾಗಲ್ಲ ಈ ವೈರಸ್ ಇಂದ, ಬಟ್ ಸ್ವಲ್ಪ ಸಿವಿಯರಿಟಿಯನ್ನು ನಾವು ಕಮ್ಮಿ ಮಾಡ್ಕೋಬಹುದು. 6 to 10 times at least the child will be protected. ಸಿವಿಯರಿಟಿಯನ್ನು ಕಮ್ಮಿ ಮಾಡ್ಕೋಬಹುದು. ಸೊ ಯಾವ ವ್ಯಾಕ್ಸಿನ್ ಕಂಪ್ಲೀಟ್ ಬ್ಲಾಂಕೆಟ್ ಪ್ರೊಟೆಕ್ಷನ್ ಕೊಡೋದಿಲ್ಲ. ಅದಕ್ಕಾಗಿ ಅದು ಮಿತ್ತನ್ನು ನಿಮ್ಮ ತಲೆಯಿಂದ ತೆಗೆದುಬಿಡಿ. ಬಟ್ ಸ್ವಲ್ಪ ಮಟ್ಟಿಗೆ ನಾವು ಸಿವಿಯರ್ ನಿಮೋನಿಯಾಸ್, ಬ್ರಾಂಕೈಟಿಸ್ ಅನ್ನೋದು ನಾವು ಸ್ವಲ್ಪ ತಡೆಗಟ್ಟಬಹುದು ಆ ವೈರಸ್ ಇಂದ, ಇನ್ಫ್ಲುಯೆನ್ಸಾ ಇನ್ಫೆಕ್ಷನ್ಸ್ ಇಂದ ಆಗೋದನ್ನು. ಮೋಸ್ಟ್ ಇಂಪಾರ್ಟೆಂಟ್ಲಿ ಮಕ್ಕಳಿಗೆ ಪರ್ಸಿಸ್ಟೆಂಟ್ ಆಗಿ ಫೀವರ್ ಆಗಿದ್ರೆ, 4-5 ದಿವಸ ಆದ್ಮೇಲೂ ಹಾಗೆ ಫೀವರ್ ಇದ್ರೆ, ಕೆಮ್ಮು, ಶೀತ 2 ವಾರಗಟ್ಟಲೆ ಹಾಗೆ ಇದ್ರೆ, ಮಕ್ಕಳಿಗೆ ಬ್ರೆತ್ಲೆಸ್ನೆಸ್, ಫಾಸ್ಟ್ ಬ್ರೀದಿಂಗ್ ಎಲ್ಲ ಶುರು ಆದ್ರೆ, ನೀವು ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮಕ್ಕಳನ್ನ ತೋರಿಸ್ಬೇಕು. ಸೊ ಓವರ್ ಆಲ್ ನಾನು ಏನ್ ಹೇಳ ಬಯಸುತ್ತೇನೆ ಅಂದ್ರೆ, ಈ ವಿಂಟರ್ ಅಲ್ಲಿ ಎಷ್ಟಾಗುತ್ತಷ್ಟು ನಾವು ಮಕ್ಕಳನ್ನು ಈ ವೈರಸ್ ಇಂದ ಸ್ವಲ್ಪ ದೂರ ಇಡಬೇಕು. ಆಮೇಲೆ ನಮ್ಮ ಮಕ್ಕಳ ಹೆಲ್ತ್ ನಮ್ಮ ಕೈಯಲ್ಲಿ ಇರುತ್ತದೆ. ಸೊ ಸ್ಟೇ ಹೆಲ್ದಿ, ಸ್ಟೇ ಸ್ಟ್ರಾಂಗ್. ನಮಸ್ಕಾರ.